ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 42ನೇ ಎಪಿಸೋಡ್. ಯುಧಿಷ್ಠಿರನು ಮಹಾಸಭೆಯನ್ನು ಕೂಡಿಸಿದನು. ಆ ದಿವ್ಯ ಸಭೆಯಲ್ಲಿ ಯುಧಿಷ್ಠಿರನು ವಿರಾಜಮಾನವಾಗಿದ್ದನು. ಆಗ ಭೀಷ್ಮನು ಎದ್ದು ಯುಧಿಷ್ಠಿರನಿಗೆ, ಮಗು ಯುಧಿಷ್ಠಿರ, ಬಂದಿರುವ ರಾಜರಲ್ಲಿ ಅವರವರ ಗೌರವ ಮರ್ಯಾದೆಗಳಿಗೆ ಅನುಸಾರವಾಗಿ ಪರಮಶ್ರೇಷ್ಠರಿಂದ ಆರಂಭಿಸಿ ಅರ್ಘ್ಯವನ್ನು ಕೊಡು. ಆಚಾರ್ಯರು, ಋತ್ವಿಜರು, ಬಂಧುಗಳು, ಸ್ನಾತಕರು, ಮಿತ್ರರು ಮತ್ತು ರಾಜರು ಇವರು ಅರ್ಘ್ಯ ಪ್ರದಾನಕ್ಕೆ ಅರ್ಹರಿರುತ್ತಾರೆಂದು ಹಿರಿಯರು ಹೇಳುತ್ತಾರೆ. ಇವರೆಲ್ಲರಿಗೂ ಅನುಕ್ರಮವಾಗಿ ಅರ್ಘ್ಯ ಪ್ರದಾನ ಮಾಡಿ ಸತ್ಕರಿಸಿ. ಆದರೆ ಮೊದಲು ಸರ್ವಶ್ರೇಷ್ಠರಾದವರಿಗೆ ಪ್ರಥಮ ಅರ್ಘ್ಯ ಕೊಡು ಎಂದು ಹೇಳಿ ಕುಳಿತರು. ಆದರೆ ಆ ದೊಡ್ಡ ಸಭೆಯಲ್ಲಿ ಸರ್ವಶ್ರೇಷ್ಠರಾದವರು ಯಾರು ಎಂದು ನಿಶ್ಚಯಿಸುವವರು ಯಾರು? ಯುಧಿಷ್ಠಿರ ಭೀಷ್ಮನನ್ನೇ ಕೇಳಿದರು. ಭೀಷ್ಮನು ಕ್ಷಣಕಾಲ ಆಲೋಚಿಸಿ, ಶ್ರೀಕೃಷ್ಣನೇ ಸರ್ವಶ್ರೇಷ್ಠನು, ಅವರಿಗೆ ಮೊದಲು ಅರ್ಘ್ಯವನ್ನು ಕೊಡು ಎಂದು ಹೇಳಿದರು. ಯುಧಿಷ್ಠಿರನಿಗೂ ಅವರ ತಮ್ಮಂದಿರಿಗೂ ಪರಮ ಸಂತೋಷವಾಯಿತು. ಎಲ್ಲರ ಸಮ್ಮುಖದಲ್ಲಿ ಪರಿಮಳಯುಕ್ತವಾದ ಮೊದಲನೇ ಅರ್ಘ್ಯವನ್ನು ವೃಷ್ಣಿಕುಲ ದೀಪಕನಾದ ಶ್ರೀಕೃಷ್ಣನಿಗೆ ಸಹದೇವನು ಅರ್ಪಿಸಿದನು. ನೆರೆದಿದ್ದ ಎಲ್ಲ ರಾಜರು ಶ್ರೀಕೃಷ್ಣನು ಪ್ರಥಮ ಅರ್ಘ್ಯ ಸ್ವೀಕರಿಸುವುದನ್ನು ನೋಡಿ ಹರ್ಷಿಸಿದರು. ಆದರೆ ಚೇದಿ ರಾಜನಾದ ಶಿಶುಪಾಲನು ಶ್ರೀಕೃಷ್ಣನಿಗೆ ಯುಧಿಷ್ಠಿರನು ಪ್ರಥಮಾರ್ಘ್ಯವನ್ನು ಸಲ್ಲಿಸಿ ಅಗ್ರಪೂಜೆ ನೀಡಿದ್ದುದಕ್ಕಾಗಿ ಅವನನ್ನು ಕಟುವಾಗಿ ಟೀಕಿಸಿದ್ದನಲ್ಲದೆ ವಾಸುದೇವ ಶ್ರೀಕೃಷ್ಣನನ್ನು ತೆಗಳತೊಡಗಿದನು. ಧರ್ಮರಾಜ, ಮಹಾತ್ಮನಾದ ನೀನು ಹೀಗೆ ಮಾಡಬಾರದಿತ್ತು. ಕೃಷ್ಣ ಈ ಪೂಜೆಗೆ ಖಂಡಿತವಾಗಿಯೂ ಯೋಗ್ಯನಲ್ಲ. ಹೋಗಿ ನೀನು ಈ ವಯೋವೃದ್ಧನಾದ ಭೀಷ್ಮನನ್ನು ಸಲಹೆ ಕೇಳಿದೆ. ಭೀಷ್ಮ ಉಚಿತವಲ್ಲದ ಸಲಹೆ ನೀಡಿ ಧರ್ಮಭ್ರಷ್ಟನಾಗಿರುವನು. ಕೃಷ್ಣನಾದರೂ ರಾಜನಲ್ಲ. ಅವರಿಗೆ ರಾಜಾದಿರಾಜರ ಮಧ್ಯದಲ್ಲಿ ಅಗ್ರಪೂಜೆ ಮಾಡಿದ್ದಾದರೂ ತರವೇ? ಯಾವ ಘನತೆವೆತ್ತನೆಂದು ಇವರಿಗೆ ಈ ಪೂಜೆ ನೀಡಿದೆ? ಗುರುಗಳಾದ ದ್ರೋಣರಿದ್ದರು. ಋತ್ವಿಜರಲ್ಲೇ ಶ್ರೇಷ್ಠರಾದ ವೇದವ್ಯಾಸರಿದ್ದರು. ನಿಮ್ಮೆಲ್ಲರನ್ನೂ ಸಾಕಿ ಸಲಹಿದ ಕುರುಕುಲ ಪಿತಾಮಹನಾದ ಭೀಷ್ಮನೇ ಇದ್ದರೂ ಕೃಷ್ಣನಿಗೆ ಪ್ರಥಮಾರ್ಘ್ಯವೇ? ಭೀಷ್ಮಿಕ, ರುಕ್ಮಿ, ಮಹಾಬಲನಾದ ಕರ್ಣ ಇವರೆಲ್ಲ ಇಲ್ಲಿದ್ದರು. ಇವರನ್ನೆಲ್ಲ ಕಡೆಗಣಿಸಿ ಋತ್ವಿಜನೂ ಅಲ್ಲದ, ರಾಜನೂ ಅಲ್ಲದ, ಆಚಾರ್ಯನೂ ಅಲ್ಲದ ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಟ್ಟ ನಿನ್ನ ಉದ್ದೇಶವಾದರೂ ಏನು? ಹಾಗಿದ್ದಲ್ಲಿ ರಾಜಾದಿರಾಜರನ್ನೇಕೆ ಆಹ್ವಾನಿಸಿದೆ? ನೀನು ಸಾರ್ವಭೌಮತ್ವವನ್ನು ಆಶಿಸಿದೆ ಎಂದು ಧರ್ಮಾತ್ಮನೆಂಬ ಭಾವನೆಯಿಂದಲೂ ನಾವು ನಿನಗೆ ಕಪ್ಪ ಕಾಣಿಕೆ ಕೊಟ್ಟೆವು. ನಿನಗೆ ಹೆದರಿಯಲ್ಲ ಅಥವಾ ಯಾವುದೇ ಪ್ರತಿಫಲಕ್ಕಾಗಿಯೂ ಅಲ್ಲ. ಈ ಕೃಷ್ಣ ವೃಷ್ಣಿಕುಲಕ್ಕೆ ಒಂದು ಕಳಂಕ. ಇವರು ಒಬ್ಬ ವೀರನೇ. ಮಹಾತ್ಮನಾದ ಜರಾಸಂಧನನ್ನು ಮೋಸದಿಂದ ವಧೆ ಮಾಡಿಸಿದರು. ನೀನು ಧರ್ಮರಾಜನೆಂದು ಹೆಸರಾದೆಯಷ್ಟೇ. ನಿನ್ನಿಂದಲೇ ಧರ್ಮ ಇಂದು ತಿರಸ್ಕೃತವಾಯಿತು. ಶಿಶುಪಾಲ ಕೆರಳಿ ಕೆಂಡವಾಗಿ ಕೋಪದಿಂದ ಹಲ್ಲುಗಳನ್ನು ಕಟಕಟನೆ ಕಡೆಯುತ್ತಾ ಶ್ರೀಕೃಷ್ಣನ ಕಡೆಗೆ ತಿರುಗಿ, ಎಲವೋ ಶ್ರೀಕೃಷ್ಣ, ಈ ಕುಂತಿಪುತ್ರರು ನಿನಗೆ ಹೆದರಿ ಅಗ್ರಪೂಜೆ ಸಲ್ಲಿಸಿರಬಹುದು. ನೀನಾದರೂ ಅಗ್ರಪೂಜೆಗೆ ಯಾರು ಅರ್ಹರೆಂದು ತಿಳಿಸಬಹುದಿತ್ತಲ್ಲವೇ? ಅದು ಬಿಟ್ಟು ಹೇಗೆ ಈ ಪೂಜೆ ಸ್ವೀಕರಿಸಿದೆ? ನಿನ್ನಂತಹ ಅನರ್ಹನಿಗೆ ಅಗ್ರಪೂಜೆ ಕೊಟ್ಟಿರುವುದರಿಂದ ನಿನಗೆ ಅವಮಾನ ಮಾಡಿದಂತಾಗಲಿಲ್ಲವೇ ಎಂದು ಹೇಳಿ ರಾಜರುಗಳ ಕಡೆ ತಿರುಗಿ ಮಾತನಾಡಿದರು. ಎಲೈ ರಾಜಾದಿರಾಜರೇ, ಈ ಅಗ್ರಪೂಜೆಯಿಂದ ಧರ್ಮರಾಜನ ಯೋಗ್ಯತೆ ಏನು? ಭೀಷ್ಮನ ಯೋಗ್ಯತೆ ಏನು? ಕೃಷ್ಣನ ಯೋಗ್ಯತೆ ಏನು? ಇಷ್ಟೇ ನಮಗಾಗಿರುವ ಪ್ರಯೋಜನ. ನಾವು ಇನ್ನೂ ಈ ಸಭೆಯಲ್ಲಿರುವ ಅಗತ್ಯವಿಲ್ಲ ಎಂದು ಉಗ್ರವಾಗಿ ಸಭಾಮಂದಿರವನ್ನು ಬಿಟ್ಟು ಹೊರಟನು. ಯುಧಿಷ್ಠಿರ ಶಿಶುಪಾಲನನ್ನು ತಡೆದು ನಿಲ್ಲಿಸಿ ಹಿತೋಕ್ತಿಗಳನ್ನು ಹೇಳಿದನು. ಶಿಶುಪಾಲ, ನೀನಾಡಿದ ಮಾತುಗಳು ನಿನ್ನ ಘನತೆಗೆ ತಕ್ಕುದಲ್ಲ. ಇಲ್ಲಿ ಭೀಷ್ಮನೂ ಸೇರಿದಂತೆ ಅನೇಕರು ನಿನಗಿಂತ ಹಿರಿಯರಿದ್ದಾರೆ. ಅವರೆಲ್ಲ ಶ್ರೀಕೃಷ್ಣನಿಗೆ ಸಲ್ಲಿಸಿದ ಅಗ್ರಪೂಜೆಯನ್ನು ಒಪ್ಪಿರುತ್ತಾರೆ. ಪಿತಾಮಹನಾದ ಭೀಷ್ಮನು ಶ್ರೀಕೃಷ್ಣನಾರೆಂಬುದನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಆದರೆ
ಯುಧಿಷ್ಠಿರನ ಸತ್ವಗುಣದ ಮಾತುಗಳು ಶಿಶುಪಾಲನಿಗೆ ಬೇಕಾಗುವುದೇ? ಭೀಷ್ಮನೇ ಎದ್ದು ಮಾತನಾಡಿದನು. ಶಿಶುಪಾಲ, ಅಖಂಡ ಬ್ರಹ್ಮಾಂಡದಲ್ಲಿ ಶ್ರೀಕೃಷ್ಣನಂತಹ ಪರಾಕ್ರಮಿಯೂ ಜ್ಞಾನಿಯೂ ಬೇರೊಬ್ಬನಿದ್ದಾನೆಯೇ? ಶ್ರೀಕೃಷ್ಣನನ್ನು ಯಾರೆಂದು ಭಾವಿಸಿದೆ? 3 ಲೋಕಗಳಲ್ಲೂ ವಂದ್ಯನು, ಋತ್ವಿಜನು, ಗುರುವು, ಸ್ನಾತಕನು, ರಾಜನು, ಪಾಂಡವರ ಹಿತಚಿಂತಕನೂ ಆಗಿರುತ್ತಾನೆ. ಆದುದರಿಂದಲೇ ನಾವು ಅವರಿಗೆ ಅಗ್ರಪೂಜೆಯನ್ನು ಮಾಡಿರುತ್ತೇವೆ. ನನಗೇನಾದರೂ ಪ್ರತಿಫಲವನ್ನು ನೀಡುವನೆಂಬ ದುರಾಸೆಯಿಂದ ಅಲ್ಲ, ಇನ್ನಾದರೂ ತಿಳಿ. ಆಗ ಸಹದೇವನು ಎದ್ದು, ಎಲೈ ರಾಜರೇ, ನಿಮ್ಮಲ್ಲಿ ಯಾರಾದರೊಬ್ಬರು ಶ್ರೀಮಾಧವನಿಗೆ ನಾವು ಅರ್ಪಿಸಿದ ಪೂಜೆಯನ್ನು ಸಹಿಸಲಾರೆನೆಂದು ಹೇಳಿದರೆ ಒಡನೆಯೇ ನನ್ನ ಕಾಲುಗಳು ಅವನ ತಲೆಯನ್ನು ಮೆಟ್ಟಿ ನಿಲ್ಲುತ್ತದೆ. ಅಸಹನೆ ಇರುವವರು ಒಡನೆಯೇ ಮೇಲೆದ್ದು ಉತ್ತರಿಸಲಿ, ಇಲ್ಲವೇ ಶ್ರೀಕೇಶವನಿಗೆ ನಮ್ಮಿಂದ ಅರ್ಪಿತವಾದ ಅಗ್ರಪೂಜೆಯನ್ನು ಒಪ್ಪಿಕೊಳ್ಳಲಿ. ಹೀಗೆ ಹೇಳಿ ಸಹದೇವನು ತನ್ನ ಕಾಲನ್ನು ಮೇಲೆತ್ತಿದನು. ಆದರೆ ಯಾರೊಬ್ಬರೂ ಸಹದೇವನನ್ನು ಎದುರಿಸುವ ಧೈರ್ಯ ಮಾಡಲಿಲ್ಲ. ಆದರೂ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದನ್ನು ಅಪರಾಧವೆಂದೇ ಶಿಶುಪಾಲನು ಭಾವಿಸಿದನು. ಎಲ್ಲರೂ ಒಟ್ಟಾಗಿ ಪಾಂಡವರನ್ನು ವೃಷ್ಣಿಗಳನ್ನು ಎದುರಿಸೋಣ ಎಂದು ಅಲ್ಲಿದ್ದ ರಾಜರುಗಳನ್ನೆಲ್ಲ ಪ್ರೇರೇಪಿಸಿದರು. ಕೆಲವು ರಾಜರು ಶಿಶುಪಾಲನ ಪ್ರೇರಣೆಯಿಂದಾಗಿ ಪಾಂಡವರ ಮೇಲೆ ಕೋಪಗೊಂಡರು. ಅಸಂಖ್ಯಾತರಾದ ರಾಜರು ತಮ್ಮ ಸೈನ್ಯಗಳೊಡನೆ ಪಾಂಡವರ ಮೇಲೆ ಎದ್ದು ಯುದ್ಧ ಸನ್ನದ್ಧರಾಗಿ ಶಿಶುಪಾಲನನ್ನು ಮುಂದಿಟ್ಟುಕೊಂಡು ಬರುವರೆಂದು ಶ್ರೀಕೃಷ್ಣನಿಗೆ ತಿಳಿಯಿತು. ಯುಧಿಷ್ಠಿರನು ಚಿಂತಾಕ್ರಾಂತನಾದನು. ಮುಂದೆ ಏನಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.